ಗಣಿಗಾರಿಕೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ನಿರಂತರ ಟಿಪ್ಪರ್ ಲಾರಿಗಳ ಸಾಗಾಟ. ದಿನ ಹುಟ್ಟಿದ್ರೆ ಸಾಕು, ರಾತ್ರಿ ಮಲಗುವವರೆಗೂ ಜನರಿಗೆ ತಪ್ಪದ ಕಾಟ. ಟಿಪ್ಪರ್ ಕಾಟಕ್ಕೆ ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತ. ಗಂಟೆಗಟ್ಟಲೆ ಹೆದ್ದಾರಿಯಲ್ಲಿ ಜನಸಾಮಾನ್ಯರು ಕಾಯಬೇಕಾದ ಅನಿವಾರ್ಯತೆ. ಮಾತು ತಪ್ಪಿದ ಶಾಸಕ ಪ್ರದೀಪ್ ಈಶ್ವರ್. ಗಣಿಗಾರಿಕೆಯ ತೊಂದರೆ ನಿವಾರಿಸುವ ಭರವಸೆ ನೀಡಿದ್ದ ಶಾಸಕ. ದಿನವೂ ಜನ ಪರದಾಡ್ತಿದ್ರು, ಚಿಕ್ಕಬಳ್ಳಾಪುರ ಶಾಸಕ ನಾಪತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಪಾಡು ಕೇಳೋರೇ ಇಲ್ಲ. ಗೆಲ್ಲೋಕೆ ಮುಂಚೆ ಒಂದು ಮಾತು, ಗೆದ್ದ ನಂತರ ಮತ್ತೊಂದು ಮಾತು. ಹೈದರಾಬಾದ್ ಬೆಂಗಳೂರು ಹೆದ್ದಾರಿಯಲ್ಲಿ ಸಂಚಾರ ಕಾಟ. ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಆರ್ಟಿಒ ಅಧಿಕಾರಿಗಳು. ಸಮಸ್ಯೆ ಬಗ್ಗೆ ಹೇಳಿಕೊಂಡ್ರೆ ಸಿಬ್ಬಂದಿ ಇಲ್ಲ ಅನ್ನೋ ಹಾರಿಕೆ ಉತ್ತರ. ಚಿಕ್ಕಬಳ್ಳಾಪುರದಲ್ಲಿ ಅಕ್ರಮ ಎಂಸಂಡ್ ಮಾಫಿಯಾ. ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರೋ ಚಿಕ್ಕಬಳ್ಳಾಪುರದಲ್ಲಿ ಈಗ ಎಂಸಂಡ್ ಮಾಫಿಯಾ ಸದ್ದು. ದಿನ ಬೆಳಗಾದ್ರೆ ಸಾಕು, ಜನ ಹಿಡಿಶಾಪ ಹಾಕೋದು ತಪ್ಪಿಲ್ಲ. ಅಕ್ರಮ ಗಣಿಗಾರಿಕೆ ಜೊತೆ ಸಕ್ರಮವೂ ಸೇರಿ ಸಾವಿರಾರು ಟಿಪ್ಪರ್ ವಾಹನಗಳ ದಟ್ಟಣೆ ಮಿತಿಮೀರಿದೆ. ಈ ಕರ್ಮದಿಂದ ಪಾರೋಗೋದು ಯಾವಾಗ ಶಿವನೇ ಅಂತ ಜನ ದೇವರಿಗೆ ಮೊರೆ ಇಡೋದಕ್ಕೆ ಶುರು ಮಾಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಸ್ಟೋರಿ ಇಲ್ಲಿದೆ. ಇದು ಚಿಕ್ಕಬಳ್ಳಾಪುರ ನಗರದ ಮೂಲಕ ಹಾದು ಹೋಗುವ ಬೆಂಗಳೂರು ಹೈದರಾಬಾದ್ ನಡುವೆ ಇರೋ ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ದಿನ ಬೆಳಗಾದ್ರೆ ಹೀಗೆ ಸಾಲು ಸಾಲು ಟಿಪ್ಪರ್ ಲಾರಿಗಳು ಸಂಚಾರ ಮಾಡ್ತವೆ. ಒಂದಕ್ಕಿಂತ ಒಂದು ಮತ್ತೊಂದು ಅಂತ ಲಾರಿಗಳು ಪೈಪೋಟಿಗಿಳಿದು ಹೆದ್ದಾರಿಯಲ್ಲಿ ಧುಮುಕೋದು ನೋಡಿದ್ರೆ ಜನರಿಗೆ ಭಯ ಪಡೋದು ಸಹಜ. ಈ ಎಲ್ಲ ಲಾರಿಗಳು ಅಕ್ರಮ ಮತ್ತು ಸಕ್ರಮದ ಎಂಸ್ಯಾಂಡ್ ಟಿಪ್ಪರ್ ವಾಹನಗಳೇ. ಲೋಡು ಎಂಸಂಡ್ ಸಾಗಿಸುವ ಟಿಪ್ಪರ್ ಲಾರಿ ಕಾಟಕ್ಕೆ ಸ್ಥಳೀಯ ಜನರು ಬಸವಳಿದಿದ್ದಾರೆ. ನಾಗರಿಕರು ಪರದಾಡ್ತಿದ್ರು. ಆರ್ಟಿಒ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ದೂರು ನೀಡಲು ಜನ ಸಾರಿಗೆ ಅಧಿಕಾರಿಗಳ ಹತ್ರ ಹೋದ್ರೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ ಎಂದು ಕತೆ ಹೊಡಿತಾರೆ. ಇದರಿಂದ ಯಾರಿಗೆ ದೂರು ಕೊಡಬೇಕು, ನಮ್ಮ ಕಷ್ಟಕ್ಕೆ ಯಾರು ಬರ್ತಾರೆ ಅಂತ ದೇವರಿಗೆ ಮೊರೆ ಹೋಗಬೇಕಾದ ಅನಿವಾರ್ಯತೆ ಇಲ್ಲಿನ ಜನರದ್ದು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅಧಿಕಾರಕ್ಕೆ ಬರೋ ಮೊದಲು ಈ ಮಾಫಿಯಾನ ತಡಿತೀನಿ ಅಂತ ಮಾತು ಕೊಟ್ಟಿದ್ರು. ಮಮ್ಮಲ್ನಿ ಆಪೇದಿ ಯವ್ವಡ್ರ ಬುಜ್ಜಿ ಅಂತ ಡೈಲಾಗ್ ಹೊಡೆದು ಅಧಿಕಾರಕ್ಕೆ ಬಂದರು. ಈಗ ಅವರು ಜನರ ನೆರವಿಗೆ ಯಾಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆ ಕಾಡ್ತಿದೆ. ಇನ್ನು ಆರ್ಟಿಒ ಅಧಿಕಾರಿಗಳು ಅದೇ ಹಳೆ ಕ್ಯಾಸೆಟ್ ಮತ್ತೆ ಮತ್ತೆ ಪ್ಲೇ ಮಾಡ್ತಿದ್ದಾರೆ. ನಾವು ಈಗ ಎಂಸಂಡ್ ಬಗ್ಗೆ ಟಾರ್ಪಲ್ ಹಾಕೋಕ್ಕೆ ಎಲ್ಲ ವೆಹಿಕಲ್ಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಟಾರ್ಪಲ್ ಹಾಕೋಕ್ಕೆ ಆಮೇಲೆ ನಾನು ಆಚೆ ಹೋದಾಗಲೂ ನೋಡ್ತಾ ಇದ್ದೀನಿ, ಸುಮಾರೆಲ್ಲ ಟಾರ್ಪಕ್ ಆಗ್ತಾ ಇದ್ದಾರೆ. ಸುಮಾರೆಲ್ಲ ಎಲ್ಲ ಆಗ್ತಾ ಇದ್ದಾರೆ, ಸಮರ್ಪಕವಾಗಿ ಇಲ್ಲದೆ ಇರ್ಬೋದು. ಅಂಥದ್ರ ಮೇಲೆ ನಾವು ಕೇಸ್ ಬುಕ್ ಮಾಡಿದ್ವಿ. ಬರೀ ಹೋದ ತಿಂಗಳೇ ನಾವು 172 ಕೇಸ್ಗಳು ಬುಕ್ ಮಾಡಿಬಿಟ್ಟು ಸುಮಾರು 11,85,000 ರೂಪಾಯಿವರೆಗೂ ದಂಡ ಹಾಗೂ ತೆರಿಗೆನೂ ಕಲೆಕ್ಟ್ ಮಾಡಿದ್ದೀವಿ. ಇಂಥ ವಾಹನಗಳಿಂದ ವೈಲೇಷನ್ ಮಾಡ್ತಾರೆ. ಬರೀ ಇದೇ ವಾಹನಗಳೆಲ್ಲ, ಬೇರೆ ವಾಹನಗಳನ್ನು ಸೇರಿ ಮಾಡ್ತಾ ಇದ್ದೀವಿ. ಇದಲ್ಲದೆ ಇದು ನಾವು ಹೋದ ತಿಂಗಳು ಮಾಡಿದ್ದು ಈ ಎಲೆಕ್ಷನ್ ಡ್ಯೂಟಿ ಜೊತೆ ಇಟ್ಕೊಂಡು ನಾವು ಇಷ್ಟು ಒಂದು ಇದು ಮಾಡಿದ್ದೀವಿ. ಬರೀ ದಂಡ ಹಾಕೋದೇ ಒಂದು ಇದಕ್ಕೆ ಇದಲ್ಲ, ಅವ್ರಿಗೂ ಎಜುಕೇಟ್ ಮಾಡಬೇಕು. ನಮಗೆ ಪ್ರತಿ ವರ್ಷ ರೋಡ್ ಸೇಫ್ಟಿ ವೀಕ್, ರೋಡ್ ಸೇಫ್ಟಿ ಮಂತ್ ಅಂತ ಇರ್ತದೆ. ರೋಡ್ ಸೇಫ್ಟಿ ಮಂತಲ್ಲೂ ನಾವು ಪ್ರತಿ ಕಡೆ ಹೋಗಿ ಈ ಥರ ಮಾಡಬಾರ್ದು ಅಂತ ಎಲ್ಲ ನಾವು ಕ್ಲಾಸ್ಗಳು ತೊಗೊಂಡಿದ್ದೀವಿ. ಎಲ್ಲ ಕಡೆನೂ ಇದು ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳು ಕೂಡ ಈಗ ನೀವು ಹೇಳಿರೋದು ನಿಜ ಇದೆ ವಿಷಯ. ಈಗ ಟಾರ್ಪಲ್ ಹಾಕದೆ ಅದರಿಂದ ಕಣ್ಣಿಗೆ ಇದಾಗೋದು, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದು ವಿಷಯ ಇದೆ. ಇದ್ರ ಮೇಲೂ ನಾನು ಈಗಲೇ ನಮ್ಮ ಮೋಟಾರ್ ವಾಹನ ನಿರೀಕ್ಷಕರು ಒಬ್ಬರು ಬರ್ತಾರೆ. ನಮ್ಮಲ್ಲಿ ಮೋಟಾರ್ ವಾಹನ ನಿರೀಕ್ಷಕರು ಕೋಲಾರ ಕಚೇರಿಯಿಂದ ಇಲ್ಲಿಗೆ ಬರೋದವರು, ಆವರ್ತನ ಮೇಲೆ ಬರ್ತಾರೆ. ಅವರು ಒಂದು ವಾರ ಇರ್ತಾರೆ. ಅವರು ಇಲ್ಲಿ ಬಂದು ಈ ವಾರ ಅಂದರೆ ಈಗ ಮಂಡೇ ಬಂದಿದ್ದಾರೆ, ನೆಕ್ಸ್ಟ್ ಸಂಡೇವರೆಗೂ ಅವ್ರು ಇರ್ತಾರೆ. ಆಮೇಲೆ ಮತ್ತೆ ಮಂಡೇ ಇನ್ನೊಬ್ಬರು ಬರ್ತಾರೆ. ಇಲ್ಲಿ ನಮ್ಮ ಕಚೇರಿಗೆ, ಇಲ್ಲೇ ಚಿಕ್ಕಬಳ್ಳಾಪುರ ಕಚೇರಿಗೇ ಒಂದು ಪರ್ಮನೆಂಟ್
ಅಂದರೆ ಇಲ್ಲೇ ಇರುವಂಥ ಒಂದು ಇನ್ಸ್ಪೆಕ್ಟ್ರು ಇನ್ನೂ ನಮಗೆ ಆಗಿಲ್ಲ, ಕೊಟ್ಟಿಲ್ಲ. ಅಲ್ಲಿಂದ ಬಂದು ಇಲ್ಲಿ ಮಾಡ್ತಾ ಇರ್ತಾರೆ. ಅವ್ರನ್ನೇ ಬಳಸ್ಕೊಂಡು ನಾವು ಹೋದ ತಿಂಗಳು ನಮ್ಮ ಗೋಪಾಲ್ ಕೃಷ್ಣ ಅಂತ ನಮ್ಮ ಒಂದು ಹಿರಿಯ ಮೋಟಾರ್ ವಾಹನ ಅವರು ಎಲೆಕ್ಷನ್ ಡ್ಯೂಟಿ ಜೊತೆಗೆ ಇಷ್ಟು ಒಂದು ಸಾಧನೆ ಮಾಡಿದ್ದಾರೆ. ಒಬ್ಬರೇ ಮೋಟಾರ್ ವಾಹನ ನಿರೀಕ್ಷಕರು ಮಾಡಿದ್ದಾರೆ, ಇಷ್ಟು ಕೆಲಸ ಮಾಡಿದ್ದಾರೆ. ಮುಂದಿನ ದಿವಸಗಳು ಕೂಡ ನೀವು ಹೇಳಿರೋಂಥ ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ನಾನು ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಈಗಲೇ ನಮ್ಮ ಮೋಟಾರ್ ವಾಹನ ನಿರೀಕ್ಷಕರು ಹೇಳಿ ಟಾರ್ಪಲ್ ಸರಿಯಾಗಿ ಹಾಕದೇ ಇರುವಂಥ ವಾಹನಗಳ ಮೇಲೆ ಹಾಗೂ ಅಧಿಕ ಭಾರ ಹೊತ್ಕೊಂಡು ಹೋಗ್ತಾ ಇರುವಂಥ ವಾಹನಗಳ ಮೇಲೆ ಹಾಗೂ ತೆರಿಗೆ ಬಾಕಿ ಇರುವಂಥ ವಾಹನಗಳ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಬೇಕಂತ ನಾನು ಈಗಲೇ ಅವ್ರಿಗೆ ನಿರ್ದೇಶನ ಕೊಡ್ತೀನಿ.